ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಕಾವೇರಿ ರಿವರಿಂದ ಬರ್ತಾ ಇರೋದು ಫಾಲ್ಸ್. ಇದು ಮೈಸೂರು ಸಿಟಿ ಸೆಂಟ್ರಿಂದ 16ನೇ ಕಿಲೋಮೀಟ್ರ್. ಇದು ರಿಂಗ್ ರೋಡಿಂದ ಬಂದರೆ 13 ಕಿಲೋಮೀಟ್ರ್ ಬರ್ಬೋದು, 13-14 ಕಿಲೋಮೀಟ್ರ್ ಬರ್ಬೋದು ರಿಂಗ್ ರೋಡಿಂದ. ಪಿಕ್ನಿಕ್ ಸ್ಪಾಟ್ ಇದು. ಈ ಪಿಕ್ನಿಕ್ ಸ್ಪಾಟಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಟಾರ್ ರೋಡ್ ಅಡ್ಜಸೆಂಟ್, ಅಗಲ ರೋಡ್, ಬಸ್ಗಿಸ್ ಹೋಗೋ ಅಂಥ ರೋಡ್, ಅದಕ್ಕೆ ಅಡ್ಜಸೆಂಟ್ ಒಂದು ಫಾರ್ಮ್ ಹೌಸ್ ಇದೆ ನೋಡಿ. ಇದೇ ಫಾರ್ಮ್ ಹೌಸ್. ಇದು 10,000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋದು. ಡಿಸೈನ್ ಈ ಥರ ಇದೆ ಹೊರಗಡೆಯಿಂದ ನೋಡಿದ್ರೆ. ಒಳಗಡೆ ದೊಡ್ಡದು ಮನೆ ಮಾಡ್ಕೊಂಡಿದ್ದಾರೆ ಮತ್ತು ಫುಲ್ ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾರೆ. ಸುತ್ತ 8 ಅಡಿ ಎತ್ತರಕ್ಕೆ ಕಾಂಪೌಂಡ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಡೋರು, ಸ್ಲೈಡಿಂಗ್ ಗೇಟು. ಎಂಟ್ರೆನ್ಸ್ ಆಗಿದ ತಕ್ಷಣ ನೋಡಿ, ಇದು ವಾಚ್ಮೆನ್ ಆದರೂ ಇರ್ಬೋದು ಅಥವಾ ಗೆಸ್ಟ್ ಯಾರಾದರೂ ಬರ್ತಾರಲ್ಲ ಅಂಥವ್ರಿಗೆ ಇರ್ಬೋದು. ಒಂದು ಮನೆ, ಒಂದು ಫ್ಯಾಮಿಲಿಗೂ ಆಯ್ತದೆ. ಕಿಚನ್, ಬಾತ್ರೂಮ್ ಎಲ್ಲ ಇದೆ. ಅದಾದಮೇಲೆ ಗಾರ್ಡನ್. ಇದು ಈ ಥರದ್ದು ಗಾರ್ಡನ್ ಸುತ್ತ ಎಲ್ಲ ಕಡೆನೂ ಗ್ರಾಸ್ ಹಾಕಿದ್ದಾರೆ, ಲಾನ್ ಎಲ್ಲ ಕಡೆ ಹಾಕಿದ್ದಾರೆ ನೋಡಿ. ಎದುರುಗಡೆ ಕಾಣ್ತಾ ಇರೋದು ಬೋರ್ವೆಲ್. ಇದು ಬೋರ್ವೆಲಲ್ಲಿ ನೀರು ಚೆನ್ನಾಗಿದೆ. ಹತ್ರ ಇದೆಯಲ್ಲ ಕಾವೇರಿ ರಿವರ್, ಎನಿ ಟೈಮ್ ನೀರು ಇರ್ತದೆ ನೋಡಿ. ಸುತ್ತ ಈ ಥರ ಗಾರ್ಡನ್ ಮಾಡಿದ್ದಾರೆ ಎಲ್ಲ ಕಡೆನೂ. ಈ ಪಿಲ್ಲರ್ ಹಾಕಿರೋದು ಈ ಥರ ಗಿಡಗಳಿದೆಯಲ್ಲ, ಅದು ಮಡಿಕೇರಿಯಲ್ಲಿ ಬೆಳೆಸ್ತಾರಲ್ಲ ಆ ಥರದ್ದು. ಇದು ಅದು ಚಪ್ರ ಥರ ಹಾಕಿದ್ರೆ ಭಾಳ ಚೆನ್ನಾಗಿ ಕಾಣ್ತದೆ ಅಂತ ಹಾಕಿರೋದು. ಅದು ಬೆಳೀತಾ ಬೆಳೀತಾ ಚಪ್ರ ಮಾಡ್ತಾರೆ ಅದಕ್ಕೆ ನೋಡಿ. ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಗೇಟ್. ಎಮರ್ಜೆನ್ಸಿ ಏನೋ ಒಳಗಡೆ ಹೋಗಿದ್ರೆ ಆ ಚಿಕ್ಕದ ಗೇಟಿಂದ ಹೋಗ್ಬೋದು. ಇದರಲ್ಲಿ 2 BHK ಇದೆ. 2 ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮ್ ಮಾಡಿರೋದು ನೋಡಿ. ಸಂಜೆ ಟೈಮಲ್ಲಿ ಬಂದರೆ ಫುಲ್ ಲೈಟಿಂಗ್ ಹಾಕಿದ್ರೆ ಸ್ಟಾರ್ ಹೋಟೆಲ್ ಥರ ಕಾಣ್ತಿದೆ ಇದು. ಈ ಓನರ್ ಇದ್ದಾರಲ್ಲ, ಒಂದು ವಾರದಿಂದ ಎಲ್ಲೋ ಹೋಗಿದ್ದಾರೆ. ಸೊ ಅದರಿಂದ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಿಲ್ಲ ನೋಡಿ. ಮಾಸ್ಟರ್ ಬೆಡ್ರೂಮ್ ಇದು. ಒಂದೇ ಬೆಡ್ರೂಮ್ ತೋರಿಸ್ತಾರೆ, ಇನ್ನೊಂದು ಬೆಡ್ರೂಮ್ದು ಬೀಗ ಇಲ್ಲ. ಸೊ ಇದೇ ಥರ ಸೇಮ್ ಆ ಬೆಡ್ರೂಮ್ ಇದೆ ನೋಡಿ. ಈ ಕಡೆ ನೋಡಿದ್ರೆ ಗಾರ್ಡನ್ ಕಾಣ್ತದೆ, ಆ ಕಡೆ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತದೆ. ಮಕ್ಕಳು ಏನಾರು ಓದ್ಕೊಳ್ಬೇಕಂದ್ರೆ, ಕಂಪ್ಯೂಟರ್ ಏನಾರ ಕೆಲಸ ಇದ್ದರೆ ಅದೆಲ್ಲ ಮಾಡ್ಬೋದು. ಇದು ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮತ್ತು ಇದು ರೈಟ್ ಸೈಡಲ್ಲಿ ಡೋರ್ ಇದೆಯಲ್ಲ, ಇದು ಅಟ್ಯಾಚ್ ಬಾತ್ರೂಮ್. ಸೇಮ್ ಇದೇ ಥರ ಆ ಬೆಡ್ರೂಮ್ಗೂ ಇದೆ. 2 ಬೆಡ್ರೂಮು. ಆ ಗೆಸ್ಟ್ ಇರ್ತಾರಲ್ಲ ಅದಕ್ಕೊಂದು ಬೆಡ್ರೂಮ್ ಸಪ್ರೇಟಾಗಿದೆ. ಮತ್ತು ಈ ಬೆಡ್ರೂಮಿಂದ ಹೊರಗಡೆ ಬರ್ತಾಯಿದ್ದೀನಿ. ಬಂದು ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ ನೋಡಿ. ಸ್ಟೇರ್ ಕೇಸ್ ಕೆಳಗಡೆ UPS ಇಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಎರಡು ಬಾತ್ರೂಮ್ಗೆ 2 ಟ್ಯಾಂಕಿ ಇಟ್ಟಿದ್ದಾರೆ. ಶಾರ್ಟೇಜೇ ಆಗಬಾರ್ದು ಆ ರೀತಿ ಸಪ್ರೇಟಾಗಿ ಇಟ್ಟಿದ್ದಾರೆ ನೋಡಿ. ಈ ಕಡೆದು ಒಂದು ಬೆಡ್ರೂಮು, ಆ ಕಡೆದು ಒಂದು ಬೆಡ್ರೂಮು, ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್. ಆ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಅದು ಒಂದು ಸುಮಾರು 8-10 ದಿವಸದಿಂದ ಇಲ್ವಂತೆ ಓನರ್. ಸೊ ಅದಕ್ಕೆ ಕ್ಲೀನ್ ಮಾಡಿಸಿಲ್ಲ ಅವರು ನೋಡಿ. ಇದು ಯಾವುದ್ರ ಮೇಲೆ ಹತ್ತಿರೋದು ಅಂತ ಅಂದರೆ, ಈ ವಾಟ್ರ್ ಫಿಲ್ಟರ್ ಮಾಡ್ತಾರೆ ಅದ್ರ ಮೇಲೆ ಒಂದು ರೂಮ್ ಮಾಡಿದ್ದಾರೆ. ಅದು ಮತ್ತು ಡ್ರೆಸ್ಸಿಂಗ್ ರೂಮ್ ಅದ್ರ ಮೇಲೆ ಹತ್ತಿರೋದು. ನಾನು ಹತ್ಬಿಟ್ಟು ಅಲ್ಲಿಂದ ವೀಡಿಯೋ ಮಾಡ್ತಾ ಇರೋದು ನೋಡಿ. ಇದು ಬನ್ನೇನ್ ಟ್ರೀ. ಈ ಬನ್ನೇನ್ ಟ್ರೀ ಮೇಲೇನೂ ಒಂದು ಟ್ರೀ ಹೌಸ್ ಮಾಡ್ಬೋದು ನೋಡಿ. ಇಲ್ಲೂ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಕಲ್ಲೊಂದು. ಒಳಗಡೆ ಫುಲ್ಲಿ ಫರ್ನಿಶ್ಡ್ ಮನೆ ಇದೆ, ತೋರಿಸ್ತೀನಿ ನೆಕ್ಸ್ಟ್. ಇದರದ್ದು ಬೆಲೆ 1,30,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಕ್ಲಿಯರ್ ಟೈಟ್ಲ್ ಇದೆ. ಇವತ್ತು ಬಂದರೆ ಇವತ್ತೇ ರಿಜಿಸ್ಟರ್ ಅಂತ ಅಂದ್ಕೊಳ್ಳಿ, ಆ ರೀತಿ ಇರೋದು ನೋಡಿ. ದೊಡ್ಡದು ಒಂದು ಡೋರ್ ಹಾಕಿದ್ದಾರೆ. ಇನ್ನೂ ಫೋಲ್ಡಿಂಗ್ ತೆಗೆದ್ರೆ ಇನ್ನೊಂದು ಪಾರ್ಟಿಷನ್ ಇದೆ. ಇದು ಈಸ್ಟ್ಗೆ, ನಾರ್ತ್ಗೆ ಎಂಟ್ರೆನ್ಸ್. ಈಗ ಎಂಟ್ರ್ ಆಗ್ತಾಯಿದ್ದೀನಿ, ಅದು ಈಸ್ಟ್. ನಾರ್ತ್ಗೆ ಈಸ್ಟ್ ಡೋರ್ ಕೊಟ್ಟಿರೋದು. ಮೇನ್ ರೋಡಿಂದ ನಾರ್ತಿಂದ ಬರಬೇಕು.
ಮನೆ ಒಳಗಡೆ ನುಗ್ಗಬೇಕಂದ್ರೆ ಈಸ್ಟ್. ನೋಡಿ, ದೊಡ್ಡದೊಂದು ಕಾನ್ಫರೆನ್ಸ್ ಹಾಲ್ ಥರ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್, ಒಂದು 8-10 ಅಷ್ಟು ಕ್ಯಾಮ್ರಾಗಳು ಇಟ್ಟಿದ್ದಾರೆ ಎಲ್ಲ ಕಡೆನೂ. ಇದು ಕನ್ಸ್ಟ್ರಕ್ಷನ್ ಆಗಿ ಹೆಚ್ಚು ಕಮ್ಮಿ ಒಂದು 2 ವರ್ಷ ಹತ್ತತ್ರ ಆಗಿರ್ಬೋದು. ಫರ್ನಿಷ್ಡ್ ಎಲ್ಲ ನೀಟಾಗಿದೆ. ಇವ್ರಿಗೆ ಜಾಸ್ತಿ ಫ್ಯಾಮಿಲಿ ದೊಡ್ಡದಿಲ್ಲ, ಒಂದು ಮಗಳು, ಗಂಡ ಹೆಂಡತಿ, 3 ಜನ ಇರೋದು. ವೀಕ್ಲಿ ಒನ್ಸ್ ಬರ್ತಾರೆ ಹೋಗ್ತಾರೆ ಆ ಥರ. ಬಟ್ ಈಗ ಕೊಡ್ತಾ ಇರೋದು ರೀಸನ್ ಏನಂದರೆ, ತಮಿಳ್ನಾಡಲ್ಲಿ ಯಾವುದೊಂದು ಬಿಸ್ನೆಸ್ ಸೆಟ್ ಮಾಡಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರು ಅಲ್ಲೇ ತಗೊಬಿಡ್ತೀನಿ, ಪದೇ ಪದೇ ಬರೋಕ್ಕಾಗಲ್ಲ ಹಂಗಂತ ಅಂದ್ಬಿಟ್ಟು ಕೊಟ್ಬಿಡ್ತಾ ಇರೋದು. ಕಡಿಮೆ ಬಡ್ಜೆಟ್ದು ಜಮೀನು ಬೇಕಾದರೂ ಇದೆ ನಮ್ಮ ಥರ ಸುಮಾರು ಜಾಗದಲ್ಲಿ. 10 ಕುಂಟೆ 15 ಕುಂಟೆ ಈ ಥರ ಸುತ್ತ ಎಲ್ಲ ಕಡೆನೂ ಕಿಟಕಿಗಳು ಕೊಟ್ಟಿದ್ದಾರೆ. ಮತ್ತು ಸೊಳ್ಳೆ ಬರಬಾರ್ದು ಅಂತ ಅಂದ್ಬಿಟ್ಟು ನೆಟ್ ಹಾಕಿದ್ದಾರೆ. ನೋಡಿ, ಬಾರ್ ಕೌಂಟ್ರ್ ಇದು. ಮೂರು 4 ಫ್ಯಾನ್ ಏನೋ ಹಾಕಿದ್ದಾರೆ. ಮತ್ತು ಲೈಟಿಂಗ್ ಎಲ್ಲ ಕಡೆನೂ ಇದೆ. 2 ಬೆಡ್ರೂಮು, 2 ಮಾಸ್ಟರ್ ಬೆಡ್ರೂಮ್. ಈಗ ತೋರಿಸ್ನಲ್ಲ ಅದೇ ಥರ ಇನ್ನೊಂದು ಬೆಡ್ರೂಮೂ ಇದೆ ಅದು. ಮತ್ತು ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಆಗಿದೆ. ಮತ್ತು ವಾಟ್ರ್ ಫಿಲ್ಟರ್ ಮಾಡ್ತಾರಲ್ಲ ಅದೊಂದು ಸಪ್ರೇಟ್ ಆಗಿದೆ. ಅದು ವಾಟ್ರದ್ದು ಮೋಟ್ರ್ ಏನೋ ಕೆಟ್ಟೋಗ್ಬಿಟ್ಟಿದೆ ಅಂತೆ. ಅವರು ಓನರ್ ಬೇರೆ ಇರಲಿಲ್ಲ ಊರಲ್ಲಿ. ಸೊ ಅದಕ್ಕೆ ಆ ಥರ ಪಾಚಿ ಹಿಡ್ಕೊಂಡು ಇರೋದೊಂದು. ಮೂಡ್ ಹಾಲಿವುಡ್ಡಲ್ಲಿ ಕಟ್ಟಿರೋ ಮನೆಗಳು ಸಿಗ್ತದೆ. ನನ್ನ ಹತ್ರ 45 ಲಕ್ಷದಿಂದ ಸ್ಟಾರ್ಟ್ ಆಯ್ತದೆ. ನೆಂಟರೆಲ್ಲ ಬರ್ತಾರಲ್ಲ ಆವಾಗ ಫುಲ್ ಚೇರ್ಗಳು ಬೇಕಾಯ್ತದೆ. ಎಕ್ಸ್ಟ್ರಾ ಚೇರು ತಗೊಂಡು ಬಂದು ಇಟ್ಟಿದ್ದಾರೆ. ನೋಡಿ, ಚೇರ್ ಮೇಲೆ ಕೂತ್ಕೊಂಡು